ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು. ಸೊ ಆಪ್ಷನ್ ಎಂಟ್ರಿ ಅಂತಂದ್ರೆ ಏನು? ಆಪ್ಷನ್ ಎಂಟ್ರಿ ಬಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಟಿಗೆ ಇಷ್ಟು ಕಷ್ಟಪಟ್ಟು ಓದಿ ಒಂದು ರ್ಯಾಂಕ್ ತಗೊಂಡಿರ್ತೀರ ಅಲ್ವಾ, ಅದಕ್ಕಿಂತನೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಹೇಳುವಂತ ಈ ಒಂದು ಟಿಪ್ಸ್ ನ ನೀವು ಫಾಲೋ ಮಾಡಿ, ಸೊ ನಿಮ್ಗೆ ಒಂದು ಒಳ್ಳೆ ಕಾಲೇಜ್ ಸಿಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಆಪ್ಷನ್ ಎಂಟ್ರಿನ ಹೇಗೆ ಮಾಡಬೇಕು, ನಾವು ಹೇಗೆ ಕಾಲೇಜಸ್ ನ ಲಿಸ್ಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗೋಣ. ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವ ಕಾಲೇಜಸ್ ಬೇಕು ಅದನ್ನ ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಅದನ್ನ ಲಿಸ್ಟ್ ಮಾಡ್ತಾ ಹೋಗೋದು, ಅದನ್ನೇ ನಾವು ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. 3 ಕಾಲೇಜ್ನ ನೀವು ಆಪ್ಷನ್ ಎಂಟ್ರಿ ಹಾಕಿರ್ತೀರಾ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಸೊ ನೀವು ತುಂಬಾ ಜಾಸ್ತಿ ಕಾಲೇಜಸ್ ನ ಹಾಕೋಬೇಕು, ಯಾಕಂತಂದ್ರೆ ನಿಮ್ಮ ಸೇಫರ್ ಸೈಡ್ ನ ನೀವು ನೋಡ್ಕೊಂಡು ಸೊ ಈ 3 ಕಾಲೇಜ್ಗೆ ನೀವು ಆಪ್ಷನ್ ಎಂಟ್ರಿ ಹಾಕಿರ್ತೀರಾ. ಆಪ್ಷನ್ ಎಂಟ್ರಿ ಅಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗ್ ಬಂದು 2000 ಇರುತ್ತೆ. ಇಷ್ಟು ನಿಮ್ಮ ರ್ಯಾಂಕಿಂಗ್ ಬಂದು 2000 ಇರುತ್ತೆ. ಆಪ್ಷನ್ ಎಂಟ್ರಿ ಅಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಪ್ರಿಯಾರಿಟಿ ಇಲ್ಲಿ ಏನು ನೀವು ಆಪ್ಷನ್ ಎಂಟ್ರಿ ನಂಬರ್ ಕೊಟ್ಟಿರ್ತೀರಾ ಇದು ನಿಮ್ಮ ಪ್ರಿಯಾರಿಟಿನ ಡಿಫೈನ್ ಮಾಡುತ್ತೆ. ಸೊ ನೀವು ಹೇಗೆ ಪ್ರಿಯಾರಿಟಿ ಕೊಟ್ಟಿರ್ತೀರಾ ಕಾಲೇಜಸ್ಸು, ಇದು ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ, ಇದು ನಿಮಗೆ ಸೆಕೆಂಡ್ ಪ್ರಿಯಾರಿಟಿ, ಇದು ಥರ್ಡ್ ಪ್ರಿಯಾರಿಟಿ ಆಗಿರುತ್ತೆ. ಸೊ XYZ ಕಾಲೇಜಸ್ 3 ಕಾಲೇಜಸ್, ಈ ಇದು ನಿಮಗೆ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ, ಇದು ಸೆಕೆಂಡ್ ಪ್ರಿಯಾರಿಟಿ ಆಗಿರುತ್ತೆ, ಮತ್ತೆ ಇದು ಬಂದು ನಿಮಗೆ ಥರ್ಡ್ ಪ್ರಿಯಾರಿಟಿ ಆಗಿರುತ್ತೆ. ಸೊ ಇವಾಗ ನಾವು ಹೇಗೆ ಆಪ್ಷನ್ ಎಂಟ್ರಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಈ ನಿಮ್ಮ 2000 ರ್ಯಾಂಕಿಂಗ್ಗೆ ಈ ಎಕ್ಸ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತಾ ಅಂತ ಅದು ಅಲ್ಗೋರಿದಮ್ ಚೆಕ್ ಮಾಡುತ್ತೆ. ಸೊ ಯಾಕಂತಂದ್ರೆ ಈ ಎಕ್ಸ್ ಕಾಲೇಜ್ಗೆ ನಿಮ್ಮ ಕ್ಯಾಟಗರಿ ಆಗಿರ್ಬೋದು, ಇಲ್ಲ ಕ್ಯಾಟಗರಿ ರೂರಲ್ ಕೋಟಾ, ಕನ್ನಡ ಮೀಡಿಯಮ್ಮು, ಇಲ್ಲ ಜನರಲ್ ಮೆರಿಟ್, ಎಲ್ಲಾದ್ರೂ ಸೀಟನ್ನು ಕೂಡ ನೋಡ್ತೀವಿ. ನೀವು ಯಾವುದಕ್ಕೆ ಎಲಿಜಿಬಿಲಿಟಿ ಇದ್ದೀರಾ ಆ ಸೀಟಸ್ ಅವೈಲಬಲ್ ಇದೆಯಾ, ಇಲ್ಲ ಅಂತಂದ್ರೆ ಜನರಲ್ ಸೀಟ್ ಅವೈಲಬಲ್ ಇದೆಯಾ, ನಿಮ್ಮ ರ್ಯಾಂಕಿಂಗ್ಗೆ ಜನರಲ್ ಸೀಟ್ಸ್ ಅವೈಲಬಲ್ ಇದೆಯಾ, ಇಲ್ಲ ಕ್ಯಾಟಗರಿ ಸೀಟ್ಸ್ ಅವೈಲಬಲ್ ಇದೆಯಾ, ಇಲ್ಲ ಕನ್ನಡ ಮೀಡಿಯಂ ಇಂಗ್ಲಿಷ್ ಕೋಟಾ ಯಾವ ಸೀಟ್ ಅವೈಲಬಲ್ ಇದೆ, ಸೊ ಎಷ್ಟು ಸೀಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ಎಕ್ಸ್ ಕಾಲೇಜಲ್ಲಿ 1 ಸೀಟ್ ಇದೆ, ಈ ವೈ ಕಾಲೇಜಲ್ಲಿ ಕೂಡ 1 ಸೀಟ್ ಇದೆ, ಇದರಲ್ಲಿ ಕೂಡ 2 ಸೀಟ್ ಇದೆ ಅಂತ ಅನ್ಕೊಳ್ಳಿ. ಎಕ್ಸ್ ಕಾಲೇಜಲ್ಲಿ 1 ಸೀಟ್ ಇದೆ, ಮತ್ತೆ ಕ್ಯಾಟಗರಿಗೆ ಯಾವುದೇ ಸೀಟ್ ಇಲ್ಲ ಅಂತ ಅನ್ಕೊಳ್ಳಿ ಎಕ್ಸ್ ಕಾಲೇಜಲ್ಲಿ. ಮತ್ತೆ ಈ ವೈ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿಗೆ 1 ಸೀಟ್ ಇರುತ್ತೆ. ಸೊ ಈ ತರ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ. ಈ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಅದು ವರ್ಕ್ ಆಗುತ್ತೆ. ಸೊ ಇಲ್ಲಿ 1 ಸೀಟ್ ಇದೆ ಜನರಲ್ ಮೆರಿಟ್ ಅಲ್ಲಿ, ಈ ಎಕ್ಸ್ ಕಾಲೇಜಲ್ಲಿ ಇರೋದು ಬರೀ 1 ಸೀಟು, ಯಾವುದು ನಿಮ್ಮ ಬ್ರಾಂಚ್ ಇರೋದು 1 ಸೀಟ್ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಮೇ ಬಿ ಜಾಸ್ತಿ ಸೀಟ್ ಇದ್ರೂ ಇರುತ್ತೆ. ಸೊ ನಿಮ್ಗೆ ಅಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಈ ತರ ಹೇಳ್ತಿದ್ದೀನಿ ಅಷ್ಟೇ. ಇವಾಗ ಅದೇನ್ ಮಾಡುತ್ತೆ, ಕಂಪೇರ್ ಮಾಡುತ್ತೆ. ಸೊ ಈ ಎಕ್ಸ್ ಕಾಲೇಜಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಒಂದು ಎಕ್ಸ್ ಕಾಲೇಜಲ್ಲಿ ಈ ಜನರಲ್ ಮೆರಿಟ್ ಸೀಟ್ಗೆ ಅರೌಂಡ್ ನಿಮ್ಗೆ 10 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರೆ. ಆ 10 ಸ್ಟೂಡೆಂಟ್ಸ್ ಅಲ್ಲಿ ಯಾರ್ದು ರ್ಯಾಂಕಿಂಗ್ ಕಡಿಮೆ ಇರುತ್ತೆ ಅವ್ರಿಗೆ ಈ ಎಕ್ಸ್ ಕಾಲೇಜಲ್ಲಿ ಜನರಲ್ ಮೆರಿಟ್ ಸೀಟು ಆ ಬ್ರಾಂಚ್ಗೆ ಅಲರ್ಟ್ ಆಗುತ್ತೆ. ಸೊ ಇನ್ ಕೇಸ್ ಏನಾದ್ರು ಈ 2000 ರ್ಯಾಂಕಿಂಗ್ಗೆ ಈ ಎಕ್ಸ್ ಕಾಲೇಜ್ ಏನಾದ್ರು ಅಲರ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ಆ ಅಲ್ಗೋರಿದಮ್ ಏನ್ ಮಾಡುತ್ತೆ ಅಂತಂದ್ರೆ ನೆಕ್ಸ್ಟ್ ವೈ ಕಾಲೇಜ್ನ ಚೆಕ್ ಮಾಡುತ್ತೆ. ಈ ವೈ ಕಾಲೇಜಲ್ಲಿ ಏನಾದ್ರೂ ಎಷ್ಟು ಜನ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ, ಇಲ್ಲಿ ನಿಮಗೆ ವೈ ಕಾಲೇಜಲ್ಲಿ ಏನು ಜನರಲ್ ಮೆರಿಟ್ 1 ಸೀಟ್ ಇದೆ, ಕ್ಯಾಟಗರಿದು 1 ಸೀಟ್ ಇದೆ, ರ್ಯಾಂಕಿಂಗ್ ಏನಿದೆ ಇದು ಬಂದು ಜನರಲ್ ಮೆರಿಟ್ ಏನಿದೆ ಅದಕ್ಕೆ ಕಂಪೇರ್ ಮಾಡುತ್ತೆ. ಸೊ ಜನರಲ್ ಮೆರಿಟ್ ಅಲ್ಲಿ ಒಂದು 10 ಜನ ಅಪ್ಲೈ ಮಾಡಿರ್ತಾರೆ. ಆ 10 ಜನದಲ್ಲಿ ನಿಮ್ದು ಏನಾದ್ರು ಕಡಿಮೆ ಸೀಟ್ ಇತ್ತು ಅಂತಂದ್ರೆ ನಿಮ್ಗೆ ಈ ಕಾಲೇಜ್ ಅಲರ್ಟ್ ಆಗುತ್ತೆ. ಯಾವ ಕೋಟದಲ್ಲಿ ಅಲರ್ಟ್ ಆಗುತ್ತೆ? ಜನರಲ್ ಮೆರಿಟ್ ಕೋಟದಲ್ಲಿ ನಿಮ್ಗೆ ಈ ಕಾಲೇಜ್ ಅಲರ್ಟ್ ಆಗಿರುತ್ತೆ. ಯಾಕಂತಂದ್ರೆ ನಿಮ್ಮ ರ್ಯಾಂಕಿಂಗ್ ಅಷ್ಟು ಜನ ಏನು ಅಪ್ಲೈ ಮಾಡಿರ್ತಾರೆ ಅವ್ರಿಗಿಂತ ಕಡಿಮೆ ಇದ್ದಾಗ ಈ ಸೀಟ್ ನಿಮ್ಗೆ ಅಲೋಕೇಟ್ ಆಗುತ್ತೆ. ಸೊ ನಿಮ್ಗೆ ಏನಾಯ್ತು, ಇವಾಗ ಫಸ್ಟ್ ಅಲ್ಗೋರಿದಮ್ ಹೇಗೆ ವರ್ಕ್ ಆಯ್ತು ಅಂತಾನೆ ಹೇಳಿದ್ದೀನಿ. ಸೊ ನಿಮ್ಗೆ ಇನ್ ಕೇಸ್ ಏನಾದ್ರು ನಿಮ್ಗೆ ಜನರಲ್ ಮೆರಿಟ್ ಅಲ್ಲಿ ಸಿಗ್ನಿಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಯಾಟಗರಿ ಚೆಕ್ ಮಾಡುತ್ತೆ. ಸೊ ಕ್ಯಾಟಗರಿ ಚೆಕ್ ಮಾಡಿದಾಗ ಅಲ್ಲೇನಾದ್ರೂ ನಿಮ್ಗೆ ನಿಮ್ಮ ರ್ಯಾಂಕಿಂಗ್ ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ ಈ ಸೀಟ್ ಕೂಡ ಸಿಗುತ್ತೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಫಸ್ಟ್ ಅಲ್ಲಿ ಸಿಗ್ನಿಲ್ಲ, ಸೆಕೆಂಡ್ ಅಲ್ಲಿ ಸಿಗ್ನಿಲ್ಲ, ನೆಕ್ಸ್ಟ್ 3ನೇ ಆಪ್ಷನ್ ಬರುತ್ತೆ. ಸೊ 3ನೇ ಆಪ್ಷನ್ ಅಲ್ಲಿ ನೋಡಿ 2 ಸೀಟ್ ಇದೆ ಅಂತ ಅನ್ಕೊಳ್ಳಿ. ಈ 3ನೇ ಆಪ್ಷನ್ ಅಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಚೆಕ್ ಮಾಡುತ್ತೆ ನಿಮ್ಗೆ ಅದೇ ತರನೇ ಹೇಳಿದ್ರಲ್ಲ ಅದೇ ಪ್ರೋಸೆಸ್. ನಿಮ್ಮ ರ್ಯಾಂಕಿಂಗ್ ಏನಾದ್ರು ಕಡಿಮೆ ಇತ್ತು ಅಂತಂದ್ರೆ ಇಲ್ಲಿ ನಿಮ್ಗೆ ಸೀಟ್ ಅಲೋಕೇಟ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಇನ್ ಕೇಸ್ ನೀವು ಏನಾದ್ರೂ ಈ 3 ಕೂಡ ಸ್ಯಾಟಿಸ್ಫೈ ಆಗ್ಲಿಲ್ಲ, ನಿಮ್ಗೆ ಈ 3 ಕಾಲೇಜಸ್ ಅಲ್ಲೂ ಕೂಡ ನಿಮ್ಮ ರ್ಯಾಂಕಿಂಗ್ ಸೀಟ್ ಸಿಗ್ನಿಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂತಂದ್ರೆ ನೀವು ನೆಕ್ಸ್ಟ್ ನೋಡಿ ಆಪ್ಷನ್ನೇ ಕೊಟ್ಟಿಲ್ಲ ಇಲ್ಲಿ. ಸೊ ನಿಮ್ಗೆ ಸೀಟ್ ಯಾವುದೇ ರೀತಿಯ ಸೀಟ್ ಅಲೋಕೇಟ್ ಆಗಲ್ಲ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ ಮ್ಯಾಕ್ಸಿಮಮ್ ಸೀಟ್ನ ಅಲೋಕೇಟ್ ಮಾಡಿ. ಸೊ ನನಗೆ ಇಲ್ಲೇ ಸಿಗುತ್ತೆ ಬ್ರೋ, ನಮ್ಗೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದಾಗ ನನಗೆ ಇಲ್ಲಿ ಸೆಕೆಂಡ್ ಅಲ್ಲೇ ಸಿಗುತ್ತೆ ಬ್ರೋ, ನಾನು ಯಾಕೆ ಕೆಳಗಡೆ ಎಲ್ಲ ಅಪ್ಲೈ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಸೇಫರ್ ಸೈಡ್ಗೆ ಕೆಳಗಡೆ ತುಂಬಾ ಆಪ್ಷನ್ಸ್ ಪ್ರಿಯಾರಿಟಿನ
ಹೇಗೆ ಕೊಡಬೇಕು ನಾವು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಮಾಡಬೇಕಾಗಿರುವಂಥ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿಗೆ ನೀವು ಟಾಪ್ ಕಾಲೇಜಸ್ನ ಲಿಸ್ಟ್ ಮಾಡ್ಕೋಬೇಕು. ಸೊ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ, ಇಲ್ಲ ನಿಮ್ಗೆ ಆ ಲೊಕೇಶನಲ್ಲೇ ಬೇಕಾ, ಆ ಲೊಕೇಶನಲ್ಲಿರುವಂಥ ಟಾಪ್ ಕಾಲೇಜಸ್ನ ಲಿಸ್ಟ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಬೇರೆ ಕಡೆ ಹೋಗಿ ಇನ್ನೂ ಚೆನ್ನಾಗಿರೋ ಟಾಪ್ ಕಾಲೇಜಸ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ, ನೀವು ಬೆಂಗಳೂರು ಸೈಡು ಮೈಸೂರು ನೀವು ಎಲ್ಲೇ ಹೋಗ್ತೀನಿ ಅಂತಂದ್ರೆ ಅಲ್ಲಿ ಇರುವಂಥ ಟಾಪ್ ಕಾಲೇಜಸ್ನ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ದು ಎಷ್ಟೇ ರ್ಯಾಂಕಿಂಗ್ ಇರಲಿ ಏನೇ ಇರಲಿ, ನಂಗೆ ಸಿಗಲ್ಲ, ನಂಗೆ ಟಾಪ್ ಕಾಲೇಜಸ್ ಸಿಗಲ್ಲ ಬ್ರೋ, ನನ್ನ ರ್ಯಾಂಕಿಂಗ್ ಚೆನ್ನಾಗಿಲ್ಲ, ಆದ್ರೆ ನಾನು ಏನಕ್ಕೆ ಟಾಪ್ ಕಾಲೇಜಸ್ನ ಹಾಕಬೇಕು ಅಂತ ಹೇಳಿದ್ರೆ, ಸೊ ನಿಮ್ಮ ಲಕ್ ಚೆನ್ನಾಗಿದ್ರೆ ಸಿಕ್ಕಿದ್ರು ಸಿಗ್ಬೋದು ಅಲ್ವಾ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಯಾವತ್ತೂ ಕೂಡ ಟಾಪ್ ಕಾಲೇಜಸ್ ಇಂದ ಹಾಕೊಂಡು ಬನ್ನಿ. ನಿಮಗೆ ಸಿಗದೇ ಇದ್ರೂ ಕೂಡ ಪರವಾಗಿಲ್ಲ, ಟಾಪ್ ಕಾಲೇಜಸ್ನ ಹಾಕೊಂತಾ ಬನ್ನಿ. ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಟಾಪ್ ಕಾಲೇಜಸ್. ನಿಮಗೆ ಅಲ್ಲಿ 0 to 20% ಚಾನ್ಸ್ ಅಷ್ಟೇ ಇರೋದು ನಿಮಗೆ ಸೀಟ್ ಸಿಗೋದು. 20 to 70% ಚಾನ್ಸಸ್ ಮಾತ್ರ ಇದೆ ಆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗೋದು ಅಂತ ಹೇಳಿದ್ರೆ ನೀವು ಅದನ್ನ ಪ್ರಿಯಾರಿಟಿ ಆಗಿ ಕೊಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಬಂದು ನಿಮಗೆ 70 to 100% ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳಿದ್ರೆ ಆ ಕಾಲೇಜಸ್ನ ನೀವು ಪ್ರಿಯಾರಿಟಿ ಆಗಿ ಕೊಡಿ. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಆಪ್ಷನ್ ಎಂಟ್ರಿ ಮಾಡಿದೆ, ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ನ ಕೂಡ ನಾನು ಶೇರ್ ಮಾಡ್ತೀನಿ. ಹೆಂಗಿದೆ ಪ್ಲೇಸ್ಮೆಂಟು, ಆ ಕಾಲೇಜಸ್ ಹೇಗಿದೆ, ಯಾವ್ದ್ರಲ್ಲಿ ಯಾವ್ದು ಟಾಪ್ ಕಾಲೇಜಸ್ಸು, ಮತ್ತೆ ಟೀಚಿಂಗ್ ಹೇಗಿದೆ, ಮತ್ತೆ ನಿಮಗೆ ನಿಯರ್ ಬೈ ಇದೆಯಾ, ಎಲ್ಲನೂ ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಆ ಕಾಲೇಜಸ್ ಯಾವ್ದಿದೆ ಕರ್ನಾಟಕದಲ್ಲಿ ಅನ್ನೋದನ್ನ ವಿಡಿಯೋಸ್ ನೋಡಿ, ಇಲ್ಲ ಅಂತಂದ್ರೆ ನೀವೇ ರಿಸರ್ಚ್ ಮಾಡಿ. ಸೊ ಒಂದ್ಸಲ ಈಗ ಹೆಂಗಿದ್ರು ನೀವು ಫ್ರೀ ಇದ್ದೀರಾ ಅಲ್ವಾ, ಹೋಗಿ ಕಾಲೇಜ್ನ ಮೀಟ್, ನಿಮ್ಮ ಸೀನಿಯರ್ಸ್ ಯಾರಾದ್ರೂ ಕೂಡ ಆ ಕಾಲೇಜಸ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ನೀವು ಗೈಡೆನ್ಸ್ನ ತಗೋಬಹುದು. ಕಾಲೇಜ್ ಬಗ್ಗೆ ಆಗಿರಲಿ, ಕಾಲೇಜ್ ಪ್ಲೇಸ್ಮೆಂಟ್ ಬಗ್ಗೆ ಆಗಿರಲಿ, ಮತ್ತೆ ಕಾಲೇಜ್ ಹೇಗಿದೆ ಪ್ರತಿಯೊಂದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ನೀವು ಆದಷ್ಟು ಕೂಡ ರಿಸರ್ಚ್ನ ಮಾಡಿ. ಇವಾಗ ಹೆಂಗಿದ್ರು ನೀವು ಫ್ರೀ ಆಗಿದ್ದೀರಾ ಅಲ್ವಾ, ನೀವೇ ಹೋಗಿ ಒಂದ್ಸಲ ಕ್ಯಾಂಪಸ್ನ ನೋಡಿ. ಸೊ ನಿಮಗೆ ಕಂಫರ್ಟಬಲ್ ಆಗಿದೆಯಾ, ಮತ್ತೆ ಪ್ಲೇಸ್ಮೆಂಟ್ ಹೇಗಿದೆ, ಮತ್ತೆ ನಿಮ್ಮ ಸೀನಿಯರ್ಸ್ ಯಾರು ಇದ್ರೆ ಅವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಬನ್ನಿ. ಆದಷ್ಟು ಕೂಡ ಈ ವಿಷಯಗಳನ್ನ ಈ ಫ್ರೀ ಇರ್ತಿರಲ್ಲ ಇವಾಗ ಹೋಗಿ ಮಾಡಿ. ಸೊ ನೀವು ಆಲ್ರೆಡಿ ಇದನ್ನ ಮೊದಲೇ ಮಾಡಬೇಕಾಗಿತ್ತು. ಸೊ ಇವಾಗಲೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಆಪ್ಷನ್ ಎಂಟ್ರಿ ನಡೀತಿದೆ ಅಲ್ವಾ, ಸೊ ಹೋಗಿ ಕಾಲೇಜಸ್ನ ವಿಸಿಟ್ ಮಾಡಿ. ನಿಮಗೆ ಹೇಗೆ ಆ ಥರ ನೋಡಿ, ಪ್ರತಿಯೊಂದು ಕಾಲೇಜಸ್ ನೋಡಿ ನಿಮಗೆ ಪ್ರಾಬಿಲಿಟಿ ಸಿಗುವಂಥ ಚಾನ್ಸಸ್ ಏನಿದೆ ನಿಮ್ಮ ರ್ಯಾಂಕಿಂಗ್ ಅಂತ ನೋಡಿಕೊಂಡು. ನಿಮಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ಕೂಡ ನನ್ನ ಅಡ್ವಾಂಟೇಜಸ್ ಏನು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಿರೋದು. ತುಂಬಾನೇ ಅಡ್ವಾಂಟೇಜಸ್ ಇದೆ. ಯಾಕಂತಂದ್ರೆ ನಿಮ್ದು ರ್ಯಾಂಕಿಂಗ್ ಕಡಿಮೆ ಇದ್ರೂ ಕೂಡ ಒಂದು ಒಳ್ಳೆ ಕಾಲೇಜಸ್ನ ಸಿಗುತ್ತೆ ಚಾನ್ಸಸ್ ಇದೆ. ಯಾಕಂತಂದ್ರೆ ನನ್ನ ಫ್ರೆಂಡು ಅಂತಂದ್ರೆ ಅವ್ರ ಕಾಲೇಜಲ್ಲಿ ಬಂದು ಕಂಪ್ಯೂಟರ್ ಸೈನ್ಸ್ಗೆ ಮತ್ತೆ ಅವ್ರ ಕ್ಯಾಟಗರಿಗೆ 3,000 ಇತ್ತು ಏನು ಕಟ್ ಆಫ್. ಬಟ್ ಅವ್ನ ರ್ಯಾಂಕಿಂಗ್ ಬಂದಿದ್ದು 8,000. ಅದಾದ್ಮೇಲೆ ಅವನು ಥರ್ಡ್ ರೌಂಡ್ಗೆ ಆಪ್ಷನ್ ಎಂಟ್ರಿಗೆ ಹೋದ. ಸೊ ಆ ಥರ್ಡ್ ರೌಂಡಲ್ಲಿ ಏನಾಯ್ತು ಅಂತಂದ್ರೆ ಅವ್ನಿಗೆ 8,000 ರ್ಯಾಂಕಿಂಗ್ ಇದ್ರೂ ಕೂಡ ಅವನಿಗೆ ಆ ಕಾಲೇಜಸ್ಸಲ್ಲಿ ಸೀಟ್ ಸಿಕ್ತು. ಹೇಗೆ ಸಾಧ್ಯ ಆಯಿತು ಅಂತಂದ್ರೆ ನಾನು ಅವನಿಗೆ ಹೇಳಿದೆ ಆಪ್ಷನ್ ಎಂಟ್ರಿನ ಹೇಗೆ ಮಾಡಬೇಕು, ಮತ್ತೆ ಯಾವ ರೀತಿ ಪ್ರಿಯಾರಿಟಿ ಕೊಡಬೇಕು, ಮತ್ತೆ ಟಾಪ್ ಕಾಲೇಜಸ್ನ ಯಾಕೆ ಮೇಲ್ ಹಾಕಬೇಕು ಅಂತ. ಯಾಕಂದ್ರೆ ಥರ್ಡ್ ರೌಂಡಲ್ಲಿ ಏನಾಯ್ತು ಅಂತಂದ್ರೆ ಯಾರೋ ಒಬ್ಬಂಗೆ ಕಾಲೇಜಸ್ಸಲ್ಲಿ ಸೀಟ್ ಸಿಕ್ಕಿರುತ್ತೆ ಅಲ್ವಾ, ಅವನೇನ್ ಮಾಡ್ದ ನೆಕ್ಸ್ಟ್ ಬೇರೆ ಕಾಲೇಜ್ಗೆ ಶಿಫ್ಟ್ ಆದ ಅವನು. ಯಾಕಂದ್ರೆ ಹೋಲ್ಡ್ ಆ್ಯಂಡ್ ವೆಯ್ಟ್ ಅಂತ ಎಲ್ಲ ಇರುತ್ತೆ ಅಲ್ವಾ ನಿಮ್ಮ DCTಲಿ. ಅವನೇನ್ ಮಾಡ್ದ ಬೇರೆ ಕಾಲೇಜಿಗೆ, ಅಂದರೆ ಅವ್ನಿಗೆ ಬೇರೆ ಕಾಲೇಜ್ ಅಲರ್ಟ್ ಆಯಿತು, ಅವ್ನ ಸೀಟ್ ಖಾಲಿ ಇತ್ತು. ಸೊ ಥರ್ಡ್ ರೌಂಡು ಸೆಕೆಂಡ್ ರೌಂಡ್ ಎಲ್ಲ ಕಡಿಮೆ ಅಲ್ವಾ, ಕಡಿಮೆ ಕಾಂಪಿಟೇಷನ್ ಇರುತ್ತೆ ಅಲ್ವಾ, ಆವಾಗ ಆ ಸೀಟ್ ಏನಾಯ್ತು ಇವನ್ಗೆ ಅಲರ್ಟ್ ಆಯಿತು. ಸೊ ಈ ಥರ ನಿಮಗೆ ತುಂಬಾ ಚಾನ್ಸಸ್ ಇರುತ್ತೆ. ಯಾಕಂದರೆ ಕಡಿಮೆ ರ್ಯಾಂಕಿಂಗ್ ಇದ್ರೂ ಕೂಡ ಒಳ್ಳೆ ಟಾಪ್ ಕಾಲೇಜಸ್ನ ಕೂಡ ನೀವು ತಗೋಬಹುದು. ಅದಂತಂದ್ರೆ ಈ ಸಿಕ್ಕೇ ಬಿಡುತ್ತೆ ಅಂತ ನಾನು ಹೇಳ್ತಿಲ್ಲ, ಪ್ರಾಬಬಿಲಿಟಿ ಇದೆ ಅಲ್ವಾ. ಈಗ 1% ಪ್ರಾಬಬಿಲಿಟಿ ಇದ್ರೂ ಕೂಡ ಅದನ್ನ ನಾವು ಟ್ರೈ ಮಾಡಬೇಕು ಅಲ್ವಾ, ಯಾಕೆ ಬಿಡೋದು. ಸೊ ಬ್ರಾಂಚ್ ಬಗ್ಗೆ ರಿಸರ್ಚ್ನ ಮಾಡಿ. ಅಂದ್ರೆ ನೀವು ಡಿಪ್ಲೊಮಾ ಅಲ್ಲಿ ಯೂಸ್ ಮಾಡಿದ್ರೆ ಅದನ್ನೇ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ, ಅದನ್ನೇ ತಗೊಳ್ಳಿ. ಆ್ಯಂಡ್ ಏನಂತ ಹೇಳಿದ್ರೆ ಇವಾಗ ನಿಮಗೆ ಸಬ್ ಬ್ರಾಂಚಸ್ ಅಂತೆಲ್ಲ ಇರುತ್ತೆ. ಈಗ CSL ಆದರೆ ಕಂಪ್ಯೂಟರ್ ಸೈನ್ಸ್, AML, AIDS ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ನೀವು ಮಾಡೋಂಥ ಮಿಸ್ಟೇಕ್ಸ್ಗಳೇನು, ನಂಗೆ ಆಪ್ಷನ್ ಎಂಟ್ರಿ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ನನ್ನ ಫ್ರೆಂಡ್ ಏನು ಹಾಕಿದಾನೆ ಆಪ್ಷನ್ ಎಂಟ್ರಿ ಅದನ್ನ ಹಾಕ್ಬಿಡ್ತೀನಿ ಅಂತ ಅವ್ರದ್ದೇ ರ್ಯಾಂಕಿಂಗ್ ಬೇರೆ ಇರುತ್ತೆ, ನಿಮ್ಮದೇ ರ್ಯಾಂಕಿಂಗ್ ಬೇರೆ ಇರುತ್ತೆ. ಸೊ ಆದಷ್ಟು ಕೂಡ ತಪ್ಪನ್ನೆಲ್ಲ ಮಾಡಕ್ಕೆ ಹೋಗ್ಬಿಡಿ. ನೀವೇ ರಿಸರ್ಚ್ ಮಾಡಿ ಆಪ್ಷನ್ ಎಂಟ್ರಿ ಬಗ್ಗೆ ತುಂಬ ವೀಡಿಯೋಸ್ನ ನೋಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ನ ಹಾಕಿ. ಮ್ಯಾಕ್ಸಿಮಮ್ ಕಾಲೇಜಸ್ನ ಸೆಲೆಕ್ಟ್ ಮಾಡಿ. ಸೊ ನಿಮ್ಮ ಪ್ರಿಯಾರಿಟಿ ಆರ್ಡರ್ನ ಕೊಟ್ಕೊಳ್ಳಿ. ನಂಗೆ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ, ಒಂದು ಆಲ್ಮೋಸ್ಟ್ ಅಂತಂದ್ರೂ ಜಾಸ್ತಿ ಕಾಲೇಜಸ್ನ ಸೆಲೆಕ್ಟ್ ಮಾಡಿ. ಆಪ್ಷನ್ ಎಂಟ್ರಿ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು CETಲಿ ಎಷ್ಟೇ ಚೆನ್ನಾಗಿ ರ್ಯಾಂಕ್ ತೆಗೆದಿದ್ರು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿಲ್ಲ ಅಂತಂದ್ರೆ ನೀವು ಇಷ್ಟು ಒಂದು ವರ್ಷ ನೀವು DCTಗೆ ಏನು ಎಫರ್ಟ್ ಹಾಕಿದ್ರೆ ಎಲ್ಲನೂ ಕೂಡ ವೇಸ್ಟ್ ಆಗುತ್ತೆ. ಅದೇ ಥರ ವೀಡಿಯೋಸ್ ನಾನು ಮುಂದಿನ ವಿಡಿಯೋದಲ್ಲೇ ಮಾಡ್ತೀನಿ. ಸೊ ನಾನು ಒಂದು ಅರೌಂಡ್ 1 ಮಂತಿಂದ ನಾನು ವೀಡಿಯೋನ ಮಾಡಿಲ್ಲ. ಸೊ ನಾನು ಬಿಸಿ ಇದ್ದೆ. ಸೊ ಇವಾಗ ನಾನು ವೀಡಿಯೋಸ್ನ ಮಾಡ್ತೀನಿ. ನಿಮ್ಗೆ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅಂತ ಈ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ.